ಅಲ್ಲಮಪ್ರಭು ಅನ್ನದಾನ ಸಮಿತಿಯಿಂದ ಮಾಧ್ಯಮ ಮಿತ್ರರಿಗೆ ಜಾಕೆಟ್ ವಿತರಣೆ. ಶ್ರೀ ಅಲ್ಲಮಪ್ರಭು ಅನ್ನದಾನ ಸಮಿತಿ ಇವರಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಒಳ್ಳೆಯ ಕ್ವಾಲಿಟಿ ಜಾಕೆಟ್ಗಳನ್ನು ವಿತರಣೆ ಮಾಡಿ ಹೂಗುಚ್ಛ ನೀಡಿ ಗೌರವಿಸಿದರು. ಪ್ರತಿನಿತ್ಯ ಜನರ ಕಷ್ಟಗಳ ಬಗ್ಗೆ ರಾಜಕೀಯ ಪಕ್ಷಗಳು ಹಾಗೂ ಹಾವಭಾವ, ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿ ರಾಜ್ಯದ ಎಲ್ಲ ರೈತ ಪರ, ಹೋರಾಟ ಪರ ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಸುದ್ದಿ ಬಿತ್ತರ ಮಾಡುವ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಸರ್ಕಾರದ ಹಾಗೂ ಜನಪ್ರತಿನಿಧಿಗಳ ಸಹಾಯ ಸೌಲಭ್ಯಗಳು ಸಿಗದ ಹಿನ್ನೆಲೆಯಲ್ಲಿ ಒಂದು ವಿನೂತನ ಹಾಗೂ ಅಪಾರ ಜನಪ್ರಿಯತೆ ಹೊಂದಿರುವ ಅಲ್ಲಮಪ್ರಭು ಅನ್ನದಾನ ಸಮಿತಿಯವರು ಮಾಧ್ಯಮದ ಪ್ರತಿನಿಧಿಗಳಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಅದೇ ರೀತಿ 2024-25 ಸಾಲಿನಲ್ಲಿ ಮಾನವ ಅಂಗಾಂಶ ಮುಚ್ಚಿಕೊಳ್ಳಲು ಜಾಕೆಟ್ ವಿತರಣೆ ಮಾಡಿ ಗೌರವಿಸಿದರು. ಮಾಧ್ಯಮ ಪ್ರತಿನಿಧಿಗಳು ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ ವರ್ಷದ 12 ತಿಂಗಳು ಸತತ ತಮ್ಮ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದು ಜೀವದ ಹಂಗು ತೊರೆದು ಕಷ್ಟ ನಷ್ಟಗಳ ಬಗ್ಗೆ ಸುದ್ದಿ ಸಂಗ್ರಹಿಸಿ ಇಡೀ ದೇಶದ ಜನರಿಗೆ ತೋರಿಸುತ್ತಾರೆ. ಆದರೆ ಅವರ ಪಟ್ಟ ಶ್ರಮ ಎಂತಹದ್ದು ಎಂದು ಊಹಿಸೋಕ್ಕೂ ಆಗಲ್ಲ. ಈ ಎಲ್ಲ ಕಾರಣದಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ನಾವು ನಮ್ಮ ಸಂಸ್ಥೆಯಿಂದ ಅಲ್ಪ ಸಹಾಯ ಮಾಡುತ್ತಿದ್ದೇವೆ ಎಂದು ಅನ್ನದಾನ ಸಮಿತಿಯ ರೂವಾರಿಗಳಾದ ಚಂದ್ರಕಾಂತ ಹುಕ್ಕೇರಿ ತಿಳಿಸಿದರು. ಅಷ್ಟೇ ಅಲ್ಲದೆ ಆಸ್ಪತ್ರೆಗಳಲ್ಲಿ ಇರುವ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಆಹಾರ ವಿತರಣೆ ಮಾಡುವುದರ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಚಿಕ್ಕೋಡಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸಹ ಅವರ ಕೀರ್ತಿ ಹಬ್ಬಿದೆ ಎಂದು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಡಿವೈಎಸ್ಪಿ ಕೃಷ್ಣಗೌಡರ್ ಪಡಲಾಳೆ, ಚಂದ್ರಕಾಂತ್ ಹುಕ್ಕೇರಿ, ಸಂಜು ಬಡಿಗೇರ್, ಡಾಕ್ಟರ್ ಮಸಾಳೆ, ಚಿಕ್ಕೋಡಿ PSI ಬಸನಗೌಡ ನೆರ್ಲಿ ಇವರೆಲ್ಲರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ವಿಶೇಷ ಹೇಳಬೇಕಂದ್ರೆ ನಮ್ಮಲ್ಲೇ ಈ ಅನ್ನದಾನ ಸಮಿತಿ ಶುರು ಮಾಡಿ 20 ವರ್ಷ ಆಯಿತು. ಏನೇನೋ ಒಂದು ಒಳ್ಳೆ ಕೆಲಸ ಮಾಡೋಣ, ನಮಗೇನು ಪಬ್ಲಿಸಿಟಿ ಬೇಡ, ಯಾರಿಗೇನು ನಮಗೆ ಹಾರ ತುರಾಯಿ ಬೇಡ, ಏನಾರ ಆದರೂ ಒಳ್ಳೆಯದಾಗಲಿ ಅಂತೇಳಿ ಒಂದು 4 ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ ಮೊದಲಿಂದ ನಾವು ಕೇಳೋರೆ, ನಮ್ಮ ಅಕೌಂಟೆಂಟ್ ಅವರ ಏನಾರೇ ಮಾಡೋಣ ಅಂದರೆ ಕೇಳ ಏನಾರೇ ಒಂದು ವಿಚಾರ ಅಂದರೆ ಸ್ವಲ್ಪ ಏನಾರ ಬಡವರಿಗೆ ಏನಾರೇ ಒಂದು ಹಾಸ್ಪಿಟಲ್ ಬರ್ತಾರೋ ಅವ್ರಿಗೆ ಪಾಪ ಹಳ್ಳಿಯಿಂದ ಬರ್ತಾರೋ. ಯಾಕಂದ್ರೆ ನಾವು ಹಳ್ಳಿಯಿಂದನೇ ಬಂದೆವು. ಯಾಕಂದ್ರೆ ಈಗ ನಾವು ಮತ್ತು ಬೇಸಿಕಲಿ ನಾವು ಎಲ್ಲರೂ ಒಕ್ಕಲದಿಂದ ಹುಟ್ಟಿ ಬಂದವರು. ಯಾಕಂದ್ರೆ ಬೇಕಾದಂಥ ದೊಡ್ಡ ಶ್ರೀಮಂತರಿದ್ರೆ ನಾವು ಅವರಿಗೆ ಸಿಟಿಗೆ ಬಂದರೆ ಪಾಪ ಅವ್ರಿಗೆ ಬರಲಿಕ್ಕೆ ಪೇಷಂಟ್ಗಳಿಗೆ ಊಟ ಏನೋ ಅನುಕೂಲ ಇರಲಿಲ್ಲ. ಅದಕ್ಕೆ ಇದು ಏನಾರ ಕೇಳಿ ನಾವು ಮಾಡೋರು ಅಷ್ಟೇ ಕೇಳೋರಿಗೆ ಹೇಳಿ ನೀವು ನಡ್ಸ್ಕೊಂಡು ಹೋಗೋದಾಗ ನಮ್ಮ ಹೆಸರು ಕೆಡಬಾರ್ದು. ಯಾಕಂದ್ರೆ ಇಂಥವ್ರೆಲ್ಲರೂ ಮಾಡಿದ್ರು, ಎಲ್ಲರೂ ನಾವ್ಯಾರು ಪಬ್ಲಿಕ್ ಕಡೆಯಿಂದ ಏನು ಹಣ ತಗೊಳ್ಳಿಲ್ಲ. ಯಾಕಂದ್ರೆ ಒಂದು ವಿಚಾರ ಏನು ಹೇಳ್ತು, ಎಲ್ಲರೂ ನಾವೇನೋ ಒಂದು 5 ಮಂದಿ ಡೈರೆಕ್ಟ್ ಆಗಿದ್ದೆವು. ಎಲ್ಲರೂ ಒಂದು 55,000 ರೂಪಾಯಿ ಹಾಕೋದು, ನಾವಾಗಿ ಶುರು ಮಾಡೋಣ. ಆಮೇಲೆ ಅದಕ್ಕೆ ಏನೋ ಒಂದು ಗಾಡಿ ಬೇರೆ ಇದರಿಂದ ಎಲ್ಲರೂ ಲೈಫ್ ಮೆಂಬರ್ಸ್ ಎಲ್ಲರೂ 5,000 ರೂಪಾಯಿ ಮಾಡೋಣ ಅಂತ. ಅದರಿಂದ ಜನ ಸಾಕಷ್ಟು ನಮಗೆ ಏನೋ ಅವ್ರ ನಮ್ಮ ಒಳ್ಳೆಯದಕ್ಕೋ ಏನೋ ಹೊರಟವ್ರಿಂದ ಎಲ್ಲರೂ ಸರ್ಕಾರ ಭಾಳ ಮಾಡಿದ್ದಾರೆ. ನಮಗೆ ಇಲ್ಲಿ ತನಕ ನಾವು ನಡ್ಸ್ಕೊಂಡು ಬಂದೆವು. ಸುಮಾರು ಒಂದು ನಮ್ಮದೇ ಆದ ಈಗ ಒಂದು 50 ಲಕ್ಷ ತನಕ ಒಂದು ಕ್ಯಾಪಿಟಲ್ ಆಗಿದೆ. ಆ ಕ್ಯಾಪಿಟಲ್ ಏನು ಬರ್ತದೆ ಅದು ಸ್ವಲ್ಪ ಇಂಟ್ರೆಸ್ಟ್ ಮತ್ತೇನಾರು ಯಾರ್ಯಾರು ಖುಷಿಯಿಂದ ಏನಾರು ಕೊಡ್ತಾರೆ ಅದನ್ನು ತೊಗೊಂಡು ಇಲ್ಲಿ ತನಕ ನಡ್ಸ್ಕೊಂಡು ನಡ್ತೀವಿ. ಇದೇ ಥರ ಇನ್ನೂ ಮತ್ತೇನೋ ಸ್ವಲ್ಪ ಕೆಲವೊಂದು ವಿಚಾರಗಳದಾವು, ಏನೋ ಜನರಿಗೆ ಅನುಕೂಲ ಆಗುವಂಥ ಬಡಬರಿಗೆ. ಯಾಕಂದ್ರೆ ಅದು ಅನ್ನ ಕೊಡ್ಬೇಕಂದ್ರೆ ಅದು ಬಾಗಿಬೇಕು, ನಾವು ಕೊಡೋದು ಬಾಗಿಬೇಕು. ಅದಕ್ಕೆ ನೀವೆಲ್ಲರೂ ಈಗೇನೋ ಪಾಪ ಎಲ್ಲರೂ ನಮ್ಮ ಪತ್ರಕರ್ತರು ಎಲ್ಲರೂ ಏನೆಲ್ಲ ನಾವು ಫೋನ್ ಮಾಡ್ತೇವೆ ಅಷ್ಟೇ. ಯಾಕಂದ್ರೆ ಬರ್ಬೇಕಾದವ್ರಿಗೆ ಎಲ್ಲರೂ ಪರಿಸ್ಥಿತಿ ಪಾಪ ಎಲ್ಲರೂ ಎಷ್ಟು ಮಟ್ಟಿಗೆ ಒಳ್ಳೇದಿರ್ತೈತೆ ಅದಕ್ಕಿಂತ ಒಂದೇನೋ ಜಾಕೆಟ್ ಕೊಡೋದು ಒಳ್ಳೇದು ಮಳೆ ಅದ ಏನೋದು ಅಂತೇಳಿ ನನಗಂತೂ ಭಾಳ ಒಳ್ಳೇದೈತೆ ಅಂತೇಳಿ ನಾವು ಅದೀಗ ಹುಕ್ಕೇರಿಯವರು ಏನಾರೇ ಒಂದು ನಮ್ಮ ಹುಕ್ಕೇರಿಯವ್ರ ಬದಲಿಗೆ ಹೇಳ್ಬೇಕಂದ್ರೆ ಪಾಪ ಅವ್ರ ಪರಿಸ್ಥಿತಿ ನೋಡ್ಬೇಕಂದ್ರೆ ಭಾಳ ಬರ್ತದಿಂದ ಬಂದರು. ಬಂದ್ರೂ ಕೂಡ ಮನಸ್ಸು ಭಾಳ ದೊಡ್ಡದ.
ಭಕ್ತರಿಂದ ಬಂದಾರ ಅಷ್ಟೇ, ಖರೆ ಅವ್ರ ಮನಸ್ಸು ಭಾಳ ಶ್ರೀಮಂತದ, ಭಾಳ ಒಳ್ಳೆ ಅಂದ್ರೆ ಇನ್ನೊಬ್ಬರಿಗೆ ಏನೋ ಒಂದು ಒಳ್ಳೇದು ಕೆಟ್ಟ ಮಾಡೋಣ ಅಂತಾವ ಏನಿಲ್ಲ. ಇದ್ದಷ್ಟು ಏನಿದೆ ನೋಡು, ಎಲ್ಲ ಯಾವುದೇ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದರು. ನಾವು ಅವ್ರ ಮೇಲೆ ವಿಶ್ವಾಸ ಇದೆ, ಅವ್ರಿಗೆ ಒಂದು ಬೆಳೆಸಕ್ಕೆ ಅನುಕೂಲ ಮಾಡಿಬಿಡಿದೆವು. ಇವತ್ತಿನ ತನಕ ನಾವು ಏನಿದ್ರೆ ಒಂದು ದಿವಸನೂ ಸಕ್ಕಟ್ಟು ನೀವು ಅದನ್ನು ಮಾಡಿದಿರಿ ಇದನ್ನು ಮಾಡಿದಿರಿ, ಅಲ್ಲಿ ಖರ್ಚಾಗೈತಿ ಇಲ್ಲಿ ಖರ್ಚಾಗೈತಿ ಅನ್ನೋದು ಎಷ್ಟು ಖರ್ಚು ಮಾಡಾಗಿಲ್ಲ ನಮಗೆ ವಿಶ್ವಾಸ ಇತ್ತು. ಇಲ್ಲಿ ತನಕ ಬೆಳೆಸ್ಕೊಂಡು ಬಂದರು. ಅದೇ ಥರ ಇನ್ನು ಮುಂದೆ ನಾವು ನಡ್ಸ್ಕೊಂಡು ಹೋಯ್ತು. ಎಲ್ಲಾದ್ರೂ ಯಾಕಂದ್ರೆ ನಾವು ಏನು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನೀವು ಇಂಥ ಸಂಸ್ಥೆ ಅದ ಅಂತೇಳಿ ನೀವು ಪಬ್ಲಿಕ್ಕಿಗೆ ಒಳ್ಳೆ ಉಪದೇಶ ಒಳ್ಳೆ ಸಂದೇಶ ಕೊಡೋ ನೀವು. ಅದಕ್ಕೆ ನಾವು ನಿಮಗೂ ಯಾವತ್ತು ಪತ್ರಕರ್ತರಿಗೆ ಮತ್ತು TV ಮಾಧ್ಯಮದವರಿಗೆ ನಾವು ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನನ್ನ ಪರವಾಗಿ ಎಲ್ಲರಿಗೂ ನಿಮ್ಮ ಧನ್ಯವಾದಗಳು ಹೇಳಿ ನನಗೆ ಈಗ ಹೊಸದಾಗಿ ಒಂದು ವ್ಯಾಕ್ಸಿನ್ ಬಂದದ. ಅದು ನೀವು ಎಲ್ಲ ಕಡೆ ಈಗ ಮೋದಿಯವರು ಫಸ್ಟ್ ಕೊಡ್ಬೇಕಂತ ಮಾಡಿದ್ರು. ಎಲ್ಲ ಹೆಂಗಸರಿಗೆ ಕ್ಯಾನ್ಸರ್ ಅಂತ ಗರ್ಭಾಶಯ ಕ್ಯಾನ್ಸರ್ ಬರ್ತದೆ, ಅದಕ್ಕೆ ವ್ಯಾಕ್ಸಿನ್ ಬಂದದ, ಹಾಕ್ಬೇಕಂತ ಮಾಡಿದ್ರು. ಕೊರೋನಾ ಆದ್ಮೇಲೆ ಕೊರೋನಾ ಬಂದ ಆಮೇಲೆ ಬಹುತೇಕ ಕಾರಣಕ್ಕೆ ಆಗಿಲ್ಲ. ಇನ್ನು ಕೆಲವೇ ತಿಂಗಳಲ್ಲಿ ಶುರು ಮಾಡ್ಬೋದು. ಅದು ನೀವೆಲ್ಲ ಕಡೆ ಹೇಳ್ಬೇಕಂತ 2 ಡೋಸ್ ಕೊಡ್ತಾರೆ. ಎಲ್ಲ ಹೆಣ್ಮಕ್ಳಿಗೆ, ಗಂಡಸರಿಗೆ ಕೊಡ್ತಾರೆ, ಮೇನ್ಲಿ ಹೆಂಗಸರಿಗೆ. 13 ವರ್ಷದಿಂದ ಮೇಲೆ ಇದ್ದವ್ರು ಸ್ಕೂಲಲ್ಲೇ ಮತ್ತು ಇವ್ರು ಕೊಡೋ ಕಾರ್ಯಕ್ರಮ ಮಾಡೋರು ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಅದು ಮೋದಿಯವ್ರು ಕೊಟ್ಟು ಫ್ರೀ. ಈಗ ಪ್ರೈವೇಟ್ ಎಲ್ಲ ಅವೈಲೇಬಲ್ ಇದೆ, ಯಾರು ಅರ್ಜೆಂಟ್ ಇದೆ ಅವ್ರನ್ನ ತಗೋಬೋದು. ಕ್ಯಾನ್ಸರ್, ಗರ್ಭಾಶಯ ಕ್ಯಾನ್ಸರ್ ತಗೊಂಡ್ರೆ ದೊಡ್ಡ ಸಮಸ್ಯೆನೇ ಗರ್ಭಾಶಯ ಕ್ಯಾನ್ಸರ್. ಅದಕ್ಕೆ ಅದು ಶಾರ್ಟ್ಲಿ ಎಲ್ಲಿ ನೋಡಿದ್ರು ನಾ ಏನು ಬಾಜು ಮೆಷರ್ ಮಾಡಂಗಿಲ್ಲ. ನೀವು ಬೇಡ ಅದನ್ನೇ ತರಬಿಟ್ಟು ಹೇಳ್ತಾನೆ. ಇದು ಏನು ನೋಡಿ, ಒಂದು ದೇಶ ಬೆಳಿಬೇಕಾದ್ರೆ 2 ಇಂಪಾರ್ಟೆಂಟ್ ಇದಾವೆ. ಮೊದಲು ಇಲ್ಲಿಗಿದ್ದು ಈಗ ಭಾಳ ಒಂದು ಕಮ್ಯುನಿಕೇಷನ್, ಒಂದು ಟ್ರಾನ್ಸ್ಪೋರ್ಟ್. ಈಗ ಕಮ್ಯುನಿಕೇಷನ್ ಎಕ್ದಮ್ ಫಾಸ್ಟ್ ಆಗೈತಿ, ಟ್ರಾನ್ಸ್ಪೋರ್ಟ್ ಫಾಸ್ಟ್ ಆಗೋದ್ರಿಂದ ನಮ್ಮ ದೇಶ ತುಂಬ ಬೆಳೀತೈತೆ. ಮತ್ತು ನಮ್ಮ ದೇಶ ನಿಲ್ಲೋದು ಎಷ್ಟು 4 ಪಿಲ್ಲರ್ ಮೇಲೆ ನಿಂತೈತೆ. ಒಂದು ನೀವು ಪತ್ರಕರ್ತರು, 2ನೇದು ಜಸ್ಟಿಸ್ ಲಾ, 3ನೇದು ಡಿಫೆನ್ಸ್, 4ನೇದು ರಾಜಕಾರಣರು. ಇವು 4 ಪಿಲ್ಲರ್ನಾಗ 1 ಪಿಲ್ಲರ್ ಬಿದ್ದರೆ ದೇಶ ಎಲ್ಲ ತಳಗ ಬರ್ತೈತಿ. ಆ ಸಲಿಗೆ ನಿಮ್ದು ಭಾಳ ದೊಡ್ಡ ಜವಾಬ್ದಾರಿ ಐತಿ. ಮತ್ತು ಇವರೆಲ್ಲ ಹೇಳೋದು ಸೋಷಿಯಲ್ ವರ್ಕ್ ಮಾಡೋದಂದ್ರೆ ಭಾಳ ಸಸಾರ ಇಲ್ರಿ. ಈಗ ನನ್ನ ಮನೆ ಕೆಲಸ ಇರ್ತೈತೆ, ನಾ ಹೇಳ್ತಾನೆ 8 ತಾರೀಕು ಒಬ್ಬ ಈಗ ಫಂಕ್ಷನ್ ಮಾಡೋಣ ಹೇಳ್ತಾನೆ, 8ನೇ ತಾರೀಕು ನಂಗೆ ಏನು ಫಂಕ್ಷನ್ ಇರೋದು ಅದು ಬಿಟ್ಟು ಬರಬೇಕೈತಿ. ಯಾಕಂದ್ರೆ 24 ನಮ್ದು ಸೋಷಿಯಲ್ ವರ್ಕ್ ಮಾಡೋದಂದ್ರೆ ನಾವೆಲ್ಲ ಬಿಟ್ಟು ನಿಲ್ಬೇಕು. ಅದೇನು ಭಾಳ ಇದಿಲ್ರಿ. ಒಂದು ನಿಮ್ದು ಪತ್ರಕರ್ತರದು ಹಂಗೆ ಬಿಸ್ನೆಸ್ ಐತ್ರಿ. ಯಾಕಂದ್ರೆ ಯಾವಾಗ ಯಾರು ಕರೀತಾರೆ, ಎಲ್ಲಿ ಕರೀತಾರೆ ಹೇಳಬಾರಂಗಿಲ್ಲ. ನಿಮ್ಗೆ ಮಿನಿಸ್ಟರ್ಗಳಾಗಲಿ ಅವರಾಗಲಿ ಸಾರಿಗೆ ನಿಮ್ಗೆ ಕರಿತಿರ್ತಾರೆ. ಅದ್ರ ಸಲಿಗೆ ನೀವು ಎಲ್ಲೆಲ್ಲಿ ಹೋಗ್ತೀರಿ, ಏನೇನ ಈಗ ಮೊನ್ನೆ ನೋಡ್ರಿ ಅವ್ರು ಎಲ್ಲಿ ಇದಕ್ಕದು ಇಸ್ರೇಲ್ ಇದು ಯುದ್ಧ ಅದು ನೋಡಿದ್ರೆ ಅಲ್ಲಿ ಹೋಗಿ ನೀವು ಅದರದ್ದೆಲ್ಲ ಇದು ಕೊಡ್ತಾರೆ ನ್ಯೂಸ್ ಎಲ್ಲ. ನಿಮ್ಮದು ಜಾಬ್ ಅಷ್ಟೇ ಟಫ್ ಐತ್ರಿ ಎಲ್ಲರಿಗಿಂತ. ಸೊ ಅದ್ರ ಸಲುವಾಗಿ ನಿಮ್ಗೆಲ್ಲರೂ ಒಳ್ಳೇದು, ದೇವ್ರು ಒಳ್ಳೇದು ಮಾಡಲಿ. ಮತ್ತು ಹಿಂಗೆ ನೀವು ನ್ಯೂಸ್ ಎಲ್ಲ ಚಲೋ ನ್ಯೂಸ್ ಕೊಡ್ಬೋದಿಲ್ಲ ಅಂತೇಳಿ ನಾನು ಎಲ್ಲರಿಗೂ ನಮಸ್ಕಾರ. ಇಸ್ಲಾಮಿನ ಹೊಸ ವರ್ಷದ ಮೊದಲ ದಿನ. ಅದೇ ರೀತಿ ಆಷಾಢ ಏಕಾದಶಿಯ ಕೊನೆಯ ಅಂದ್ರೆ ಏಕಾದಶಿ ಇವತ್ತು ಈ ದಿಂಡಿಗೆಲ್ಲ ಹೋದವರು ಮನೆಗೆ ಬರೋದು. ಇಂಥ ಒಂದು ಪರ್ವಕಾಲದಲ್ಲಿ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮ, ಇವೆಲ್ಲವೂ ಮಾಧ್ಯಮಗಳ ಸಮಾಗಮ ಇದೆ. ಇದೊಂಥರ ಸಂಗಮ ಇದೆ. ಈ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮ ಅನ್ನದಾನ ಸಮಿತಿಯ ಎಲ್ಲ ಮುಖಂಡರು, ಸಂಸ್ಥಾಪಕರು ಹಾಗೂ ನಿರ್ಣಾಯಕರನ್ನು, ಡಾಕ್ಟರು, ಇಂಜಿನಿಯರ್ ಇವರೆಲ್ಲ ನಿರ್ಣಾಯಕರು. ಆ ನಿರ್ಣಾಯಕರು ಮಾಡಿದಂತಹ ಕಾರ್ಯಕ್ಕೆ ಮೆರಗನ್ನಿಡೋರು, ಅಂದ್ರೆ ಕಲಶವನ್ನು ನೀಡೋರು ಅವರು ಪತ್ರಿಕಾ ಮಾಧ್ಯಮಗಳು. ಅವರನ್ನ ಒಂದು ಜಾಕೆಟ್ ಅನ್ನು ಕೊಟ್ಟು ನಿಮ್ಮನ್ನ ಒಂದು ನೆರವು ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಚಂದ್ರಕಾಂತ್ ಹುಕ್ಕೇರಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ನೆರವು ಮತ್ತು ಅರಿವು ಈ ಶಬ್ದಗಳು ಕನ್ನಡದಲ್ಲಿ ದ್ವಂದ್ವವನ್ನು ಏನು ನಿರ್ಮಾಣ ಮಾಡಲಿಲ್ಲ. ಅರಿವು ಮೂಡಿಸೋದಂದ್ರೆ
ಒಂದು ಆರ್ಥಿಕವಾಗಿ ಅರಿವು ಮೂಡಿಸೋದು, ನೆರವು ಮೂಡಿಸೋದು. ಅರಿವು ಮೂಡಿಸೋದು ಅಂದ್ರೆ ಜ್ಞಾನವನ್ನು ಕೊಡೋದು, ಅನುಭವವನ್ನು ಕೊಡೋದು. ಪತ್ರಿಕಾ ಮಿತ್ರರು ನಿರಂತರವಾಗಿ ಮಾಡುವಂತಹ ಕಾರ್ಯ ಇವೆರಡು. ಅನುಭವ, ತಮ್ಮಲ್ಲಿರುವಂತಹ ಅನುಭವ, ಸಮಾಜದಿಂದ ಪಡೆದಂತಹ ಅನುಭವ, ಇವನ್ನ ಮತ್ತು ಜ್ಞಾನವನ್ನ ಪತ್ರಿಕೆಯ ಮುಖಾಂತರ ಜಗತ್ತಿಗೆ ಕೊಡುವಂತಹ ಏನಾದರೂ ವಿಶೇಷ ವ್ಯಕ್ತಿ ಇದ್ರೆ ಅದು ಕೇವಲ ಪತ್ರಿಕಾ ಮಿತ್ರರು. ನಿಮ್ಮನ್ನೇ ಹೊಗಳೋ ಸಲುವಾಗಿ ನಾನು ಹೇಳಿದ್ದಲ್ಲ. 1983ರಿಂದ 87ರವರೆಗೆ ಸುಮಾರು 3.5 ವರ್ಷಗಳ ಕಾಲಾವಧಿಯಲ್ಲಿ ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಉದಯವಾಣಿಗೆ ಅರೆಕಾಲಿಕ ಪತ್ರಿಕಾ ವರದಿಗಾರನಾಗಿ ಕೆಲಸ ಮಾಡುವಂತ ಭಾಗ್ಯವನ್ನು ಪಡೆದಿದ್ದೆ. ಆವಾಗ ಅನೇಕ ಸಮ್ಮೇಳನಗಳು, ನಾನು ಉತ್ತರ ಕನ್ನಡದವನು, ಉತ್ತರ ಕನ್ನಡದಲ್ಲಿ ನಡೆಯುವಂತಹ ಅನೇಕ ಸಮ್ಮೇಳನಗಳು, ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ವರದಿ ಮಾಡಲಿಕ್ಕೆ ಹೋಗಿ ಅಲ್ಲಿ ಉಳಿದು ಆ ಕಾರ್ಯಕ್ರಮದ ವರದಿಯನ್ನ ಉದಯವಾಣಿಯ 2ನೇ ಪೇಜ್ನಲ್ಲಿ ಸುಮಾರು ನನ್ನ 17 ವರದಿಗಳು ಇವತ್ತಿಗೂ ನನ್ನ ಜೊತೆ ಇದ್ದಾರೆ. ಬಹಳ ಆನಂದದಿಂದ ಹೇಳ್ತೇನೆ. ನಾನು ಇವತ್ತಿಗೂ ಕೂಡ 77 ವರ್ಷದ ಜೀವ ಭಟ್ ಅಂತ ಹೇಳಿ ನಮ್ಮ ಜಿಲ್ಲಾ ವರದಿಗಾರರು, ಇವತ್ತಿಗೂ ಕೂಡ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ಅವ್ರು ಏನ್ ಬರೀತಾರೆ ಅನ್ನೋದನ್ನ. ಯಾಕಂದ್ರೆ ಇವತ್ತು ಅನೇಕ ಹೊಸ ಮುಖಗಳನ್ನು ನೋಡಿದೆ. ನಾನು ಚಿಕ್ಕೋಡಿಯಲ್ಲಿ ಬಂದು ಸುಮಾರು 3.5 ದಶಕಗಳಾದವು. ಇವತ್ತು ಅನೇಕ ಹೊಸ ಮುಖಗಳನ್ನು ನೋಡಿದೆ, ಬಹಳ ಖುಷಿ ಆಯ್ತು ನನಗೆ. ಒಂದು ಕಾಲ ಇತ್ತು ಏನಂದ್ರೆ ಪತ್ರಿಕಾ ರಿಪೋರ್ಟರ್ ಆಗೋರಂದ್ರೆ ಒಂದೇ ಮುಂದೆ ರಾಜಕಾರಣಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರೋರು, ಅಥವಾ ತಪ್ಪಿದ್ರೆ ನಿವೃತ್ತ ಶಿಕ್ಷಕರು ಅಥವಾ ಅರೆ ವೃತ್ತಿಯಲ್ಲಿರುವಂತಹ ಶಿಕ್ಷಕರು. ಅವ್ರು ಬಿಟ್ಟರೆ ಯಾರೂ ಕೂಡ ಜರ್ನಲಿಸಂ ಮಾಡಿ ಪತ್ರಿಕಾಕರ್ತರಾಗಿ ಕೆಲಸ ಮಾಡೋರು ಬಹಳ ಕಡಿಮೆ ಇತ್ತು. ಈಗ ಅದು ಬೆಳವಣಿಗೆ ಆಗ್ತಾ ಇದೆ. ಅಂದ್ರೆ ಅದು ನಾಗಾಲೋಟದಲ್ಲಿ ಬರ್ತಾ ಇದೆ. ಯಾಕಂದ್ರೆ ಈ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಇವು ಸಾರಾಸಗಟಾಗಿ ಬೆಳೀತಾ ಹೋದ. ನಮ್ಮ ಹಳೆಯ ಒಂದು ಉಕ್ತಿ ಇದೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಅವರು ಅವರವರ ರುಜುವಾತುಗಳನ್ನು ಮಾಡ್ತಾರೆ. ಆ ರುಜುವಾತುಗಳನ್ನು ಮಾಡಿದಾಗ ಅದರಲ್ಲಿ ಅವರು ಏನಾದರೂ ತಪ್ಪಿದ್ರೆ ಅದಕ್ಕೆ ಬಹಳ ಅದ್ಭುತವಾದಂತಹ ಅಂಗಿಯನ್ನು ಓಡಿಸೋರು ಯಾರಾದ್ರೂ ಇದ್ರೆ ಪತ್ರಿಕಾ ಮಿತ್ರರು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಈ ದೃಶ್ಯ ಮಾಧ್ಯಮ ವಿರಾಟ ರೂಪದಲ್ಲಿ ಬೆಳೆದ್ಬಿಟ್ಟಿದೆ. ಯಾವ ಒಂದು ವಿಷಯ ಸಿಕ್ತಂದ್ರೆ ಅದರಲ್ಲಿ ಅಧ್ಯಯನ ಮಾಡಿ, ಅದರಲ್ಲಿ ಸಂಶೋಧನೆ ಮಾಡಿ, ಅದನ್ನ ಸಮಾಜಕ್ಕೆ ತಿಳಿಸುವಂತಹ ದೊಡ್ಡ ಕಾಯಕವನ್ನು ಮಾಡುವಂತಹ ಏನಾದರೂ ಶಕ್ತಿ ಇದ್ರೆ, ವ್ಯಕ್ತಿ ಇದ್ರೆ ಅದು ಕೇವಲ ಪತ್ರಿಕಾ ಮಿತ್ರ. ನಾನು ಪತ್ರಿಕಾ ಮಿತ್ರರನ್ನ ಹೊಗಳಬೇಕು ಅನ್ನೋದಕ್ಕಿಂತ ವಿಶ್ಲೇಷಣೆ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಯಾಕಂದ್ರೆ ನಾನು ಕೂಡ ಪತ್ರಿಕಾ ವರದಿಗಾರನಾಗಿ ಕೆಲವು ದಿನ ಕೆಲಸ ಮಾಡಿರುವುದರಿಂದ ಅದು ಎಲ್ಲೆಲ್ಲೋ ನನ್ನಲ್ಲಿ ಉದ್ಭವ ಆಗಿ ನಿಂತುಬಿಡುತ್ತೆ. ಮಾತನಾಡುವಾಗ, ಸಮಾಜದಲ್ಲಿ ಇರುವಾಗ, ನಾನು ವೃತ್ತಿಯಲ್ಲಿ ಭಾರತೀಯ ಜೀವಮಾನ ನಿಗಮದಲ್ಲಿ ಒಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುವಂತಹ 60 ವರ್ಷದ ತರುಣ ಇರಬಹುದು. ಆದರೆ ನನ್ನ ಪ್ರವೃತ್ತಿಯಲ್ಲಿ ಈ ಸಮಾಜವನ್ನು ತಿದ್ದುವಂತಹ ಅಂತ ಅಲ್ಲ. ನಾವೇನು ರಾಜಕಾರಣಿಗಳಲ್ಲ ಅಥವಾ ಸಮಾಜ ಸೇವಕರಲ್ಲ. ನಾವು ಅಥವಾ ನಾನು ನಮ್ಮಲ್ಲಿರುವಂತಹ ವೈಶಿಷ್ಟ್ಯಪೂರ್ಣವಾದಂತಹ ವಿದ್ವತ್ತನ್ನ ಸಮಾಜಕ್ಕೆ ಆಗ ಈಗ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪತ್ರಿಕಾ ರಂಗದವರು ಇವತ್ತು ಅದಕ್ಕೆ ಸಂಶೋಧನೆ ಮತ್ತು ಅಧ್ಯಯನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಸಂಶೋಧನೆ ಮತ್ತು ಅಧ್ಯಯನ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಪೂರ್ವ ತಯಾರಿ ಬೇಕು. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಾಗ ಕ್ಯಾಮೆರಾ ತಗೊಂಡು ಹೋದ್ನಿ, ನೋಟ್ಬುಕ್ ತಗೊಂಡು ಹೋದ್ನಿ ಸಾಧ್ಯ ಇಲ್ಲ. ಆ ಕಾರ್ಯಕ್ರಮ ಯಾವ್ದು ನಡೀತಾ ಇದೆ, ಆ ಕಾರ್ಯಕ್ರಮದ ಹಿನ್ನೆಲೆ ಏನು, ಆ ಕಾರ್ಯಕ್ರಮದ ಔಚಿತ್ಯ ಏನು, ಆ ಕಾರ್ಯಕ್ರಮದಲ್ಲಿ ಯಾರು ಅತಿಥಿಗಳಿದ್ದಾರೆ, ಅವರ ಪೂರ್ವಾಪರಗಳೇನು, ಅದಕ್ಕೆ ಏನಾದರೂ ವ್ಯವಸ್ಥೆ ನಿಗದಿ ಏನಾದರೂ ಇದೆಯೋ, ಇವೆಲ್ಲವನ್ನು ಪೂರ್ವ ತಯಾರಿ ಮಾಡಿಕೊಂಡು ಹೋದ್ರೆ ವಿಶ್ವೇಶ್ವರ ಭಟ್ರೆ ಯಾಕೆ, ಅಜಿತ್ ಹನುಮಕ್ಕನವರು ಯಾಕೆ, ಅವ್ರಿಗಿಂತ ದೊಡ್ಡವರು ನೀವು. ಯಾಕಂದ್ರೆ ಯಶಸ್ಸು ಪೂರ್ವ ತಯಾರಿಯಲ್ಲಿ. ಯಾವುದೇ ವೃತ್ತಿ ತಗೊಳ್ಳಿ. ಒಬ್ರು ಹೊಲಕ್ಕೆ ಹೋಗಿ ನಾನು ಕೃಷಿಕನಾಗಿ ಕೆಲಸ ಮಾಡ್ಬೇಕಂದ್ರೂ ಕೂಡ ಮೊದಲನೇ ದಿವಸ ಕುರ್ಪಿ ತಗೊಳ್ಬೇಕು, ಬ್ಯಾಗ್ ತಗೊಳ್ಬೇಕು, ಕಿಟ್ಲಿ ತಗೊಳ್ಬೇಕು ಅನ್ನೋ ಪೂರ್ವ ತಯಾರಿನಲ್ಲಿದ್ದರೆ ನಾನು ಹೋದಂತಹ ಕೆಲಸ ಆಗ್ತದೆ. ಇವತ್ತು ನಮ್ಮ ಹುಕ್ಕೇರಿಯವರು ಕಳೆದ 2 ದಶಕಗಳಿಂದ ಅನ್ನದಾನ ಕಾರ್ಯಕ್ರಮವನ್ನು ಮಾಡಿ, ಬಹುತೇಕ ನಿಮ್ಮಲ್ಲಿ ಕೂತವರಿಗೆ ಅನೇಕ ಜನರಿಗೆ ಅನ್ನದಾನದ ಅಂದ್ರೆ ಪರಿಚಯ ಇರದೇ ಇರ್ಬೋದು. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಮುಖ್ಯವಾಗಿ ಇದು ಆರಂಭ ಮಾಡಿದ್ದು
ಅನ್ನದಾನ ಸಮಿತಿ ಇಲ್ಲಿ ಇರುವಂತಹ ಅಂದ್ರೆ ಚಿಕ್ಕೋಡಿಯಲ್ಲಿರುವಂತಹ ಈ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳು ಬಂದಿರ್ತಾರೆ ಅಥವಾ ಒಳ ರೋಗಿಗಳಿರ್ತಾರೆ. ಆ ಒಳ ರೋಗಿಗಳ ಜೊತೆಗೆ ಬಂದಿರತಕ್ಕಂಥ ಅವರ ಸಂಗಾತಿಗಳಿಗೆ ಊಟದ್ದು ತಿಂಡಿದು ವ್ಯವಸ್ಥೆ ಮಾಡುವ ಸಲುವಾಗಿ ಒಂದು ಚಿಕ್ಕ ಒಂದು ಉದ್ದೇಶವಿಟ್ಟುಕೊಂಡು ಆರಂಭವಾದಂತಹ ಒಂದು ಸಂಸ್ಥೆ. ಇವತ್ತು ನಮ್ಮ ಪಡ್ಲಾಳೆ ಅವರು ಹೇಳಿದ್ರು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿ. ಖಂಡಿತವಾಗಿ. ಯಾಕಂದ್ರೆ ಅನ್ನ ಕೊಡೋದು, ಅನ್ನದಾನ ನೀಡುವುದು ದೊಡ್ಡ ಕೆಲಸ ಇದೆ. ಆ ಅನ್ನದಾನವನ್ನು ನೀಡುವಂತಹ ಚಿಕ್ಕ ಕಾಯ ಅನ್ನ ಸಾರು ನೀವು ಯಾವ ಹಾಸ್ಪಿಟಲ್ ಇದ್ದಾರೆ ಆ ಹಾಸ್ಪಿಟಲ್ ಅಲ್ಲಿ ಇಟ್ಟು ₹1 ಮುಖಾಂತರ ನೀಡುವಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬರ್ಬರ್ತಾ ಬೆಳೀತು. ಅದನ್ನು ಔಟ್ಸೋರ್ಸಿಂಗ್ ಮಾಡಿದ್ವಿ. ಇವತ್ತು ಅಷ್ಟೇ ಜನ ಡೈರೆಕ್ಟರ್ಸ್ ಇದ್ದಾರೆ. ಅದೇ ವ್ಯಕ್ತಿ ಇದ್ದಾರೆ, ಬೆಳ್ಳಿ ಕೂದಲಿನ ಬಂಗಾರಪ್ಪ. ಯಾಕಂದ್ರೆ ಅವ್ರ ತಲೆ ಮೇಲೆಲ್ಲ ಬೆಳ್ಳಿ ಕೂದಲು ಬಂದ್ಬಿಟ್ಟಿದ್ದಾವೆ. ಯಾಕೆ ಹೇಳ್ತಾ ಇದ್ದೇನೆ ಇವೆಲ್ಲ ಅಂದ್ರೆ, ಇವರ ಉದ್ದೇಶ ಒಳ್ಳೇದಿದ್ರೆ ಖಂಡಿತವಾಗ್ಲೂ ಕೆಲಸ ಯಶಸ್ಸಾಗುತ್ತೆ. ಅವರು ಇವತ್ತು ಉದ್ದೇಶವನ್ನು ಒಳ್ಳೇದಿಟ್ಟುಕೊಂಡಿದ್ದಾರೆ. ನಮ್ಮ ಜೊತೆ ಇರುವಂತಹ ನಮ್ಮ ಸಮಾಜದಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡುವಂತಹ ಪತ್ರಿಕಾ ಮಿತ್ರರಿಗೆ ಒಂದು ಜಾಕೆಟ್ ಅನ್ನು ಕೊಡಬೇಕು ಅಂತ. ಅದು ಮನಸ್ಸಿನಲ್ಲಿ ಮಳೆಗಾಲದಲ್ಲಿ ಕೊಡಬೇಕು, ಅದರ ಉಪಯೋಗ ಆಗ್ತದೆ. ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲವೇ ಇಲ್ಲ. ಆ ಉದ್ದೇಶ ಒಳ್ಳೇದಾಗ್ಬೇಕಂದ್ರೆ ನೀವೆಲ್ಲ ಬಂದಿದ್ದೀರಿ, ಕಡಿಮೆ ಸಂಖ್ಯೆಯಲ್ಲಿ ಬಂದಿರ್ಬೋದು. ನೀವೀಗ 15-16 ಜನ ಅಷ್ಟೇ ಇದ್ದೀರಿ. 30-38 ಜನ ಬರಬೇಕಿತ್ತು ಅಂತ ಹೇಳಿ ಹುಡುಗಿಯವರು ಹೇಳಿದ್ರು ನನಗೆ. ಕಡಿಮೆ ಸಂಖ್ಯೆಯಲ್ಲಿ ಬಂದಿರಬಹುದು, ಅನಾನುಕೂಲತೆಗಳು ಇರ್ಬೋದು. ಆದ್ರೆ ನಾನು ಹೇಳೋ ಇಚ್ಛೆ ಅಂದ್ರೆ, ಅನ್ನದಾನ ಸಮಿತಿಗೆ ಬೇರೆ ಯಾವುದೇ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ. ಎರಡನೇದು, ನಿಮಗೂ ಕೂಡ ಪತ್ರಿಕಾ ರಂಗ ಅಂದ್ರೆ ನಿಮಗೆ ಒಂದೇ ಒಳ್ಳೆ ಸುದ್ದಿಯನ್ನ ಒಳ್ಳೆಯದಾಗಿ ಬಿಂಬಿಸಬೇಕು, ಸುದ್ದಿಯನ್ನ ಅದಕ್ಕೆ ಪ್ರಖರತೆಯನ್ನ ನೀಡಬೇಕು, ಅದಕ್ಕೆ ನೈಜತೆಯನ್ನ ಕೊಡಬೇಕು ಅನ್ನೋ ಆಸೆ ನಿಮಗೆ. ಕಟ್ ಅಂಡ್ ಪೇಸ್ಟ್ ವಿಧಾನದವರು ನೀವಲ್ಲ. ಅನೇಕ ಜನರಿದ್ದಾರೆ ಇವತ್ತು ಕಟ್ ಅಂಡ್ ಪೇಸ್ಟ್ ಮಾಡೋದು. ನೀವು ಕಳಿಸಿದ್ದನ್ನ ನನಗೆ ಕಳಿಸಿ, ನಾನು ಅದನ್ನು ಕಟ್ ಅಂಡ್ ಪೇಸ್ಟ್ ಮಾಡ್ತೀನಿ, ಫೋಟೋ ಆ ಕಡೆ ಈ ಕಡೆ ಮಾಡ್ತೀನಿ. ಆ ದಿನಗಳು ಹೋಗಿದಾವೆ ಈಗ. ಯಾಕಂದ್ರೆ ಒಂದು ಫೋಟೋ ಅಲ್ಲ, 100 ಫೋಟೋಗಳು ಸಿಗ್ತವೆ ಈಗ. ಒಬ್ಬ ವ್ಯಕ್ತಿ 100 ಫೋಟೋಗಳು ಸಿಗ್ತವೆ, ಕಾರ್ಯಕ್ರಮದ 100 ಫೋಟೋಗಳು ಸಿಗ್ತವೆ. ಆ ಫೋಟೋಗಳಲ್ಲಿ ಆಂತರ್ಯವನ್ನು ನಾವು ಕಾಣಬೇಕು, ಅವರ ಆಂಗಿಕ ಭಾವನೆಯನ್ನು ತಿಳ್ಕೊಳ್ಬೇಕು, ಅವ್ರು ಹೇಳಿದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾನು ಹೇಳಿದ್ನಲ್ಲ, ಸಂಶೋಧನೆ ಮತ್ತು ಅಧ್ಯಯನ ಖಂಡಿತವಾಗ್ಲೂ ಬೇಕು. ನೀವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಸಲುವಾಗಿ ನಿಮ್ಮೆಲ್ಲರನ್ನ ಅನ್ನದಾನ ಸಮಿತಿಯ ಪರವಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.